ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ನನ್ನ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಊರಿಗೆ ಬಂದಿದ್ದೀನಿ. ಸೊ ಈಗ ಮತ್ತೆ ನಾನು ನನ್ನ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅಡ್ವಾನ್ಸ್ ಆಗಿ ನಿಮ್ಮೆಲ್ರಿಗೂ ಸಹ ಹ್ಯಾಪಿ ಸಂಕ್ರಾಂತಿ. ಸೊ ಸಂಕ್ರಾಂತಿಗೆ ಮಾಡ್ಬೋದಾದಂತಹ ಸಕ್ಕರೆ ಅಚ್ಚು ಮತ್ತು ಎಳ್ಳಿನ ವಿಡಿಯೋವನ್ನು ನಾನೀಗಾಗಲೇ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೆರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವಿನ್ನು ಬಿಗಿನರ್ ಆಗಿದ್ದರೆ ಅಥವಾ ನಿಮಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಬೇಕು ಅಂತ ಅನಿಸಿದರೆ ಖಂಡಿತ ನೀವು ಸಹ ಆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಸನ್ನು ರೆಫರ್ ಮಾಡಿ ನೋಡ್ಬೋದು. ಐ ಆಮ್ ರಿಯಲಿ ಸಾರಿ ಫಾರ್ ಬ್ಯಾಕ್ಗ್ರೌಂಡ್ ನಾಯ್ಸಸ್. ಯಾಕೆ ಅಂತಂದರೆ ಇಲ್ಲಿ ನಾನು ಊರಲ್ಲಿ ಇರೋದ್ರಿಂದ ಆ್ಯಂಡ್ ಇದು ಎಸ್ಪೆಷಲಿ ಇಲ್ಲಿ ಜಾತ್ರೆ ಇರೋದ್ರಿಂದ ಒಂದಲ್ಲ ಒಂದು ಶಬ್ದ ಮನೆಯಲ್ಲಿ ಆಗ್ತಾನೆ ಇರುತ್ತೆ. ತುಂಬ ಜನ ಮನೆಯಲ್ಲಿದ್ದಾಗ ಅವರನ್ನು ಎಲ್ಲರೂ ಸುಮ್ಮನೆ ಹಾಕ್ಸೋದು ಸಹ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬ್ಯಾಕ್ಗ್ರೌಂಡ್ ನಾಯ್ಸಸ್ಗೆ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಇವತ್ತಿನ ವಿಡಿಯೋವನ್ನು ನಾನು ಫ್ಲಾಕ್ಸ್ ಸೀಡ್ ಅಂತ ಹೇಳ್ತಾರೆ. ಫ್ಲಾಕ್ಸ್ ಸೀಡನ್ನು ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳಿ ಕರೀತಾರೆ. ಅಗಸೆ ಬೀಜದಲ್ಲಿ ಡಯಟ್ರಿ ಫೈಬರ್, ಆ್ಯಂಟಿ ಆಕ್ಸಿಡೆಂಟ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಮಿನರಲ್ಸ್, ಬಿ ಕಾಂಪ್ಲೆಕ್ಸ್, ಮ್ಯಾಂಗನೀಸ್, ಮೆಗ್ನೀಷಿಯಮ್, ಫೈಬರ್ ಹಾಗೆ ಹೇಳ್ತಾ ಹೋದರೆ ಎಂಡ್ಲೆಸ್ ಆಗಿರುವಂತಹ ತುಂಬ ಹೆಲ್ತಿಗೆ ಬೆನಿಫಿಟ್ ಆಗುವಂತಹ ವಿಶೇಷ ಗುಣಗಳನ್ನು ಹೊಂದಿರುವ ಈ ಪುಟಾಣಿ ಕಾಳುಗಳ ಬಗ್ಗೆ ಇವತ್ತು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫ್ಲಾಕ್ಸ್ ಸೀಡ್ಸ್ನ ಒಳ್ಳೆಯ ಗುಣಗಳು, ಹೆಲ್ತ್ ಬೆನಿಫಿಟ್ಸು ಏನೇನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಫ್ಲಾಕ್ಸ್ ಸೀಡ್ಸಲ್ಲಿ ಫೈಬರ್ ತುಂಬ ಒಳ್ಳೆಯ ಫೈಬರ್ ಇರುತ್ತೆ. ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ನಿಮ್ಮ ಹೊಟ್ಟೆ ಭಾಗವನ್ನು ಅದು ಕರಗಿಸೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಅದು ಡೈಜೆಸ್ಟಿವನ್ನು ಇಂಪ್ರೂವ್ ಮಾಡುತ್ತೆ. ಅದರ ಜೊತೆಗೆ ವೆಯ್ಟ್ ಲಾಸನ್ನು ಸಹ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ವೆಯ್ಟ್ ಲಾಸ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಫ್ಲಾಕ್ಸ್ ಸೀಡ್ಸನ್ನು ನಿಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಇದರಲ್ಲಿರುವಂತಹ ಫೈಬರ್ ಏನಿದೆ ಅದು ನಿಮ್ಮ ಪೂರ್ತಿ ಹೊಟ್ಟೆಯನ್ನು ಪೂರ್ತಿ ಶುದ್ಧ ಮಾಡಿ ನಿಮಗೆ ವೆಯ್ಟ್ ಲಾಸನ್ನು ಅದು ಏರ್ಪಡಿಸುತ್ತೆ. ಅದಾದಮೇಲೆ ಫ್ಲಾಕ್ಸ್ ಸೀಡ್ಸು ಹೈ ಬ್ಲಡ್ ಪ್ರೆಷರ್ ಇರೋರಿಗೂ ಸಹ ತುಂಬಾ ಒಳ್ಳೆಯದು. ಪ್ರತಿದಿನ 2 ಸ್ಪೂನಷ್ಟು ನೀವು ಇದನ್ನು ತೊಗೊಳ್ತಾ ಬಂದರೆ ಆ್ಯಸಿಡ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಏನಿದೆ ಅದು ಬಿ ಪಿಯನ್ನು ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಹಾರ್ಟ್ನಲ್ಲಿ ಯಾವುದೇ ಕ್ಲಾಟ್ಸನ್ನು ಅಥವಾ ಪ್ಲಾಕ್ಸನ್ನು ಆಗದೇ ಇರೋ ಥರ ಸಹ ಇದು ತಡೆಯುತ್ತೆ. ಹಾರ್ಟನ್ನು ಹೆಲ್ದಿಯಾಗಿಡುತ್ತೆ. ಮತ್ತು ರಿಸರ್ಚ್ ಪ್ರಕಾರ ಇದು ಬಾಡಿನಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಆದಷ್ಟು ಕಮ್ಮಿ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡೋದ್ರಿಂದ ಬಾಡಿಯಲ್ಲಿರುವಂತಹ ಟ್ರೈಗ್ಲಿಸರೈಡ್ ಅಂತ ಏನು ಕರಿತೀವಿ ಅದನ್ನು ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೀಡನ್ನು ನಿಯಮಿತವಾಗಿ ನೀವು ತೊಗೊತಾ ಬಂದರೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಸಹ ಇದು ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಡೈಲಿ ಇದನ್ನು ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನಲ್ಲಿ ತುಂಬಾ ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ನಿಮಗೆ ಡಯಾಬಿಟಿಸ್ ಬರದೇ ಇರೋ ಥರ ಸಹ ಇದು ತಡೆಯುತ್ತೆ. ಸೊ ಹಾಗಾಗಿ ನೀವಿನ್ನು ಡಯಾಬಿಟಿಕ್ ಪೇಷಂಟ್ ಅಲ್ಲ, ನಾವು ಯಾಕೆ ತೊಗೋಬೇಕು ಅಂತ ಕೇಳಿದ್ರೆ ಖಂಡಿತ ಇದನ್ನು ತೊಗೊಳೋದ್ರಿಂದ ನಿಮಗೆ ಡಯಾಬಿಟೀಸು ಬರದೇ ಇರೋ ಥರ ಸಹ ಇದು ತಡೆಯುತ್ತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಫ್ಲಾಕ್ಸ್ ಸೀಡ್ಸನ್ನು ನಿಯಮಿತವಾಗಿ ನೀವು ತೊಗೊತಾ ಬಂದರೆ ಇದು ಕ್ಯಾನ್ಸರ್ ಅನ್ನೋವಂತಹ ಒಂದು ರೋಗವನ್ನು ಸಹ ತಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ತುಂಬ ವಿಧವಾದ ಕ್ಯಾನ್ಸರ್ಸ್ ಇದೆ, ನಿಮಗೆ ಗೊತ್ತಿರ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು. ಆ ರೀತಿ ಮುಂತಾದ ಕ್ಯಾನ್ಸರ್ ರೋಗವನ್ನು ಇದು ಕಮ್ಮಿ ಮಾಡೋದ್ರ ಜೊತೆಗೆ ಕ್ಯಾನ್ಸರ್ ರೋಗದಲ್ಲಿ ಅತಿ ಹೆಚ್ಚಾಗಿ ಉಲ್ಬಣಗೊಳ್ಳುವಂತಹ ಟ್ಯೂಮರನ್ನು ಸಹ ಇದು ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ದೇಹದಲ್ಲಿ ತುಂಬ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡೋದಕ್ಕೆ ಇದು ಮತ್ತು ಇನ್ಫ್ಲೇಷನನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರ ಮೂಲಕ ಇದು ತುಂಬಾ ಒಳ್ಳೆಯದಾಗಿ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಸ್ಟ್ರೆಸ್ಸನ್ನು ಸಹ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂಡನ್ನು ಯಾವಾಗಲೂ ಅಪ್ಲಿಫ್ಟ್ ಮಾಡುತ್ತೆ, ಡಿಪ್ರೆಷನ್ ಹೋಗಿಸುತ್ತೆ. ಫ್ಲಾಕ್ಸ್ ಸೀಡ್ಸನ್ನು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನು ಮೈಯಲ್ಲಿ ಹೆಚ್ಚಾಗಿ ಆಗುತ್ತೆ. ಇದರಿಂದ ನಿಮ್ಮ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಏನಿದೆ ಅದು ತುಂಬಾ ವಯಸ್ಸಾದ್ರೂ ಸಹ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರದೇ ಇರೋ ಥರ ಇದು ಕಾಪಾಡುತ್ತೆ. ಲೈಕ್ ವಯಸ್ಸಾದವ್ರಿಗೆ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಆಸ್ಟಿಯೋಪೊರೋಸಿಸ್ ಅನ್ನೋ ಒಂದು ಕಾಯಿಲೆ ಇರ್ಬೋದು. ಅದು ಯಾವುದು ಸಹ ಬರದೇ ಇರೋ ಥರ ಸಹ ಇದು ಮೂಳೆಗಳನ್ನು ಸಂರಕ್ಷಿಸುತ್ತೆ. ಮತ್ತು ಮೂಳೆಗಳ ಸವೆತ ಏನಿದೆ ಅದನ್ನು ಸಹ ಆಗದೇ ಇರೋ ಥರ ಇದು ಕಾಪಾಡುತ್ತೆ ಅಂತ ಹೇಳ್ಬೋದು. ಫ್ಲಾಕ್ಸ್ ಸೀಡ್ನಿಂದ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಸಹ ಫರ್ಟಿಲಿಟಿಯನ್ನು ಇದು ಹೆಚ್ಚಿಸುತ್ತೆ.
ಅಂದರೆ ಮಕ್ಕಳು ಆಗದೇ ಇರೋ ಥರ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದ ಸಹ ಇದು ತುಂಬಾ ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಅದೆರಡು ಪ್ರಾಬ್ಲಮ್ಸನ್ನು ದೂರ ಮಾಡುತ್ತೆ. ಅದರ ಜೊತೆಗೆ ಮೆನೋಪಾಸ್ ಟೈಮಲ್ಲಿ ಗೊತ್ತಿರ್ಬೋದು ನಿಮ್ಮೆಲ್ರಿಗೂ ಹಾಟ್ ಫ್ಲ್ಯಾಶಸ್ ಅಂತ ಏನು ಬರುತ್ತೆ ಮುಖದ ಮೇಲೆ ಒಂಥರ ಬಿಸಿ ಬಿಸಿ ಆಗೋ ಥರ, ಅದನ್ನು ಸಹ ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೆನೋಪಾಸ್ ಆಗೋರು ಸಹ ಇದನ್ನು ಖಂಡಿತ ಹೆಂಗಸರು ತಗೋಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಇದು ನಮ್ಮ ಕೂದಲು ಹಾಗೂ ಸ್ಕಿನ್ನಿಗೆ ಸಹ ಒಂದು ವರದಾನ ಅಂತಲೇ ಹೇಳ್ಬೋದು. ದಿನನಿತ್ಯ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಸೌಂದರ್ಯವನ್ನು ಯೂತ್ಫುಲ್ಲಾಗಿ ತುಂಬ ವರ್ಷ ಇಟ್ಕೊಳ್ಳೋ ಹಾಗೆ ಇದು ಮಾಡುತ್ತೆ. ರಿಂಕಲ್ಸ್ ಹಾಗೂ ಫೈನ್ ಲೈನ್ಸ್ ಬರದೇ ಇರೋ ಥರ ಇದು ತಡೆಯುತ್ತೆ. ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ಇದು ನಮ್ಮ ತ್ವಚೆಯ ಮೇಲೆ ಬರುವಂತಹ ಸೀಬಮ್ ಅಂತ ಏನು ಹೇಳ್ತಾರೆ ಅದನ್ನು ಕಮ್ಮಿ ಮಾಡೋದ್ರ ಮೂಲಕ, ಅದರ ಜೊತೆಗೆ ಆ್ಯಕ್ನೆ, ಪಿಂಪಲ್, ರ್ಯಾಷಸ್ ಇದು ಯಾವುದೂ ಸಹ ನಮ್ಮ ಹತ್ರನೂ ಬರದೇ ಇರೋ ಥರ ಇದು ತಡೆಯುತ್ತೆ ಅಂತ ಹೇಳ್ಬೋದು. ಇದನ್ನು ತಗೊಳ್ಳೋದು ಹೇಗಪ್ಪ ಅಂತ ಕೇಳಿದ್ರೆ ಖಂಡಿತ ಇದನ್ನು ನೀವು ಬರೀ ಬಾಯಿಗೆ ಹಾಗೆ ಸಹ ತಗೋಬೋದು. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ಹೊಟ್ಟೆನಲ್ಲಿ 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡನ್ನು ಬರೀ ಬಾಯಿಗೆ ಹಾಗೆ ತೊಗೋಬೋದು, ಅಥವಾ ನೀರಿಗೆ ಹಾಕಿ ತೊಗೋಬೋದು, ಅಥವಾ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಇದನ್ನು ಹಾಗೆ ಅಗೆದು ತಿನ್ಬೋದು, ಅಥವಾ ಪುಡಿ ಮಾಡಿ ಇಟ್ಕೊಂಡು ಸಹ ನೀವು ನೀರು ಅಥವಾ ಸಲಾಡ್ಗೆ, ಮಜ್ಜಿಗೆಗೆ ಅಥವಾ ಯಾವುದೇ ಜ್ಯೂಸಸ್ಸಿಗೆ ಆ ರೀತಿ ಬೇರೆ ಬೇರೆ ಖಾದ್ಯಗಳಿಗೆ ಸಹ ಉಪಯೋಗಿಸಿ ತಿನ್ಬೋದು. ಈವನ್ ಮೊಸರಿಗೆ ಹಾಕಿ ತಿನ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಾಗಿ ನೀವು ಇದನ್ನು ತಗೊಳ್ಳೋದ್ರ ಮೂಲಕ ಫ್ಲ್ಯಾಕ್ಸ್ ಸೀಡ್ನಲ್ಲಿ ಪ್ರೋಟೀನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಜಿಂಕು ಎಲ್ಲವೂ ಸಹ ತುಂಬ ಮಾತ್ರದಲ್ಲಿ ಇರೋದ್ರಿಂದ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಕೂದಲಲ್ಲಿ ಇದು ಡ್ಯಾಂಡ್ರಫನ್ನು ಸಹ ಹೋಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲಿನ ಬುಡವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಚಿಕ್ಕ ಬೀಜಗಳಾಗಿರೋದ್ರಿಂದ ಇದನ್ನು ಅಗೆದು ತಿನ್ನೋದು ಸಹ ಏನೂ ಕಷ್ಟ ಆಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇದರ ಗುಣವನ್ನು ನೋಡಿದ್ರೆ ಈ ಒಂದು ಪುಟಾಣಿ ಬೀಜಗಳ ಬಗ್ಗೆ ತುಂಬ ಒಳ್ಳೆಯ ಗೌರವ ಭಾವನೆ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ರೊಟ್ಟಿಗೆ ಅಥವಾ ನೀವು ತಿನ್ನುವಂತಹ ಚಪಾತಿಗೆ ಆ ರೀತಿ ಯಾವುದಕ್ಕೆ ಬೇಕಿದ್ರೂ ಬಳಸಿ ತಿನ್ಬೋದು. ಸೊ ತುಂಬಾ ಹೆಲ್ತ್ ಬೆನಿಫಿಟ್ ಇರೋವಂತಹ ಈ ಒಂದು ಫ್ಲ್ಯಾಕ್ಸ್ ಸೀಡನ್ನು ನೀವು ಸಹ ತಗೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಸೇಫ್, ಬಿ ಅಟ್ ಹೋಮ್. ಬಾಯ್.